ಆಟದಲ್ಲಿ ಭಾಳಷ್ಟು ರೀತಿಯ ಕಾಂಬಿನೇಷನ್ಗಳಿವೆ. ಅದರಲ್ಲಿ ಮೇಟಿಂಗ್ ಕಾಂಬಿನೇಷನ್ ಕೂಡ ಒಂದು. ಇದರಲ್ಲಿ ನೆಟ್ ಮೇಟ್ ಮಾಡೋದಕ್ಕಾಗಿ ಭಾಳಷ್ಟು ಪೀಸನ್ನು ಸ್ಯಾಕ್ರಿಫೈಸ್ ಹೊಡಿಬೋದು ಅಥವಾ ಮೆನೆವರಿಂಗ್ ಮಾಡ್ಬೋದು, ವೇಟಿಂಗ್ ಮೂವ್ ಆಡ್ಬೋದು, ಎಲ್ಲ ರೀತಿಯ ಪ್ಲ್ಯಾನ್ಗಳು ಕೂಡ ಇರ್ತದೆ. ಈಗ ಒಂದೊಂದೇ ಆಗಿ ಪೊಸಿಷನನ್ನು ನಾವು ನೋಡೋಣ. ಈ ಪೊಸಿಷನ್ನಲ್ಲಿ ಕ್ವೀನು 7th ರ್ಯಾಂಕ್ನಲ್ಲಿದೆ. ಆದರೆ ಬ್ಲ್ಯಾಕ್ ಹತ್ರ ಒಂದು ಪಾನ್ ಜಾಸ್ತಿ ಇದೆ ಮತ್ತು ಆ ಕ್ವೀನ್ ಅಟ್ಯಾಕ್ ಆಗಿದೆ. 7th ರ್ಯಾಂಕ್ ಪೂರ್ಣ ಖಾಲಿ ಆಗಿರೋದ್ರಿಂದ ಕ್ವೀನ್ ಒಂದು ವೇಳೆ G7 ಚೆಕ್ ಯಾವುದಾದ್ರೂ ಪೀಸ್ನ ಸಪೋರ್ಟ್ನ ಕೊಟ್ಟರೆ ಬ್ಲ್ಯಾಕು ಚೆಕ್ ಮೀಟ್ ಆಗ್ತದೆ. ಆ G7 ಸ್ಕ್ವೇರ್ ಬ್ಲ್ಯಾಕ್ ಸ್ಕ್ವೇರ್ ಆಗಿರೋದ್ರಿಂದ ಅವ್ರ ಹತ್ರ ಬ್ಲ್ಯಾಕ್ ಬಿಷಪ್ ಕೂಡ ಇದೆ. ಅದನ್ನು ಉಪಯೋಗ ತಗೊಂಡು ವೈಟು ಇದರಲ್ಲಿ ಒಳ್ಳೆಯ ನಡೆಯನ್ನು ತೋರಿಸ್ತಾನೆ. ರುಕ್ E8 ಚೆಕ್, ರುಕ್ ಇಂಟು ರುಕ್ ಫೋರ್ಸ್, ಬಿಷಪ್ D4 ಚೆಕ್. ಈಗ ಯಾವುದೇ ಪೀಸ್ ಅಡ್ಡ ಬಂದರೂ ಕೂಡ ಹೊಡಿತಾನೆ. ಅದಕ್ಕಾಗಿ ಕಿಂಗ್ G8 ಫೋರ್ಸ್, ಕ್ವೀನ್ G7 ಮೇಟ್. ಈ ಪೊಸಿಷನ್ನಲ್ಲಿ ವೈಟಿನ ಕ್ವೀನ್ ಮತ್ತು ವೈಟಿನ ನೈಟ್ ಎರಡೂ ಕೂಡ ಅಟ್ಯಾಕ್ ಆಗಿದೆ. ಕ್ವೀನು G5ದಲ್ಲಿರೋ ಪಾನಿಂದ ಅಟ್ಯಾಕ್ ಆಗಿದ್ದರೆ ನೈಟು C7 ನೈಟಿಂದ ಅಟ್ಯಾಕ್ ಆಗಿದೆ. ಈಗ ಕ್ವೀನು ಏನಾದರೂ ನಡೆಸಿದರೆ ನೈಟ್ ಇಂಟು B5 ಹೊಡಿತಾನೆ. ಅದಕ್ಕಾಗಿ ಇಲ್ಲಿ 8th ರ್ಯಾಂಕ್ ವೀಕ್ನೆಸ್ ಇರೋದ್ರಿಂದ ಕ್ವೀನ್ ಮತ್ತು ಕಿಂಗ್ ಮಾತ್ರ ಇದೆ. ಕಿಂಗ್ಗೆ ಮೇಲೆಲ್ಲೂ ಓಡಾಡಲಿಕ್ಕೆ ಜಾಗ ಇಲ್ಲ. ಒಂದು ವೇಳೆ 8th ರ್ಯಾಂಕ್ ರುಕ್ A1ದಲ್ಲಿರೋದ್ರಿಂದ ಚೆಕ್ ಬಂದರೆ ವೈಟ್ ಗೆಲ್ಕೊಳ್ಬೋದು. ಅದಕ್ಕಾಗಿ ವೈಟ್ ಇಲ್ಲಿ ತನ್ನ ಬ್ರಿಲಿಯನ್ಸಿಯನ್ನು ತೋರಿಸ್ತಾನೆ. ಕ್ವೀನ್ ಇಂಟು E5. ಈಗ ಬೇರೆ ನಡೆಯಲ್ಲ, ಕ್ವೀನ್ ಹೊಡಿಲೇಬೇಕು. D ಇಂಟು E5. ಈಗ ಬ್ರಿಲಿಯಂಟಾಗಿ N ಇಂಟು C7. ಕ್ವೀನ್ C7 ಹೊಡೆಯುವಾಗಿಲ್ಲ. ರುಕ್ 8 ಚೆಕ್, ಫಿನಿಶ್ ಆಗಿಬಿಡುತ್ತೆ ಆಟ. ಅದಕ್ಕಾಗಿ ಅವನು ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಏನಾದರೂ ಕಿಂಗನ್ನು F8ಗೆ ತಂದರೆ ರುಕ್ 8, ಕಿಂಗಿಂದ ಕ್ವೀನ್ ಸಪೋರ್ಟ್ ಮಾಡೋ ಹಾಗಿಲ್ಲ. ಕ್ವೀನ್ ಇಂಟು ರುಕ್, ನೈಟ್ ಇಂಟು ಕಿಂಗ್ E8 ಬಂದರೆ ನೈಟ್ B6, ಕಿಂಗ್ D8 ಬಂದರೆ D6 ಪಾನ್. ಇದನ್ನು ಸುಲಭವಾಗಿ ನೈಟ್ C4ದಲ್ಲಿಟ್ಟು ಈ ಆಟವನ್ನು ವೈಟ್ ಗೆದ್ಕೊಳ್ತಾನೆ. ಈ ಪೊಸಿಷನ್ನು ಒಂದು ಸ್ಮೂದರ್ಡ್ ಮೇಟಿಗೆ ಒಂದು ಅದ್ಭುತವಾದ ಉದಾಹರಣೆಯೂ ಹೌದು ಮತ್ತು ಮೇಟ್ ಇನ್ 4 ಕೂಡ ಹೌದು. ಇದರಲ್ಲಿ ವೈಟು ತನ್ನ ಬಹಳಷ್ಟು ಪೀಸ್ಗಳನ್ನು ಸ್ಯಾಕ್ರಿಫೈಸ್ ಹೊಡಿತಾನೆ. ಕಿಂಗ್ ಚೆಕ್ ಮೀಟ್ ಮಾಡೋದಕ್ಕೆ NA6 ಚೆಕ್, ಕಿಂಗ್ E8 ಆನ್ ಲೀವ್. ಈಗ ಕ್ವೀನ್ D8 ಚೆಕ್. ಇದು ಒಂಥರ ಅನ್ಬಿಲಿಯಬಲ್. ಕ್ವೀನನ್ನು ಈ ರೀತಿ ಚೆಕ್ ಮೇಟ್ ಇದ್ರಷ್ಟೇ ಕೊಡಬೇಕು. ನೆಟ್ ಮೇಟ್ ಎಲ್ಲ ವೇರಿಯೇಷನ್ ನೋಡಬೇಕು. ಎಲ್ಲ ವೇರಿಯೇಷನ್ಗಳಿಂದ ಮೇಟ್ ಆಗ್ತಾ ಇದ್ರೆ ಮಾತ್ರ ಇದನ್ನು ಕೊಡಬೇಕು. ಇಲ್ಲದಿದ್ದರೆ ಸುಮ್ಮನೆ ಹೀಗೆ ಯಾಕೆ ಹೊಡಿಬಾರ್ದು. ಇದರಲ್ಲಿ ಮೇಟ್ ಇದೆ, ಅದಕ್ಕೆ ಕೊಟ್ಟಿದ್ದಾನೆ. ಬಿಷಪ್ ಇಂಟು D8. ಈಗ ರುಕ್ F8 ಚೆಕ್. ಕಿಂಗ್ ಮೇಲ್ ಬರೋ ಹಾಗಿಲ್ಲ. A7ದಲ್ಲಿ ರುಕ್ಕಿಂದ ಕಟ್ ಆಫ್ ಆಗಿದೆ. ಸೊ ರುಕ್ ಇಂಟು F8 ಹೊಡಿಲೇಬೇಕು. ಈಗ ಕಿಂಗಿನ ಎರಡೂ ಕಡೆ ಸ್ಕ್ವೇರ್ಗಳು D8 F8 ಸ್ಕ್ವೇರ್ಗಳು ಬಿಷಪ್ ಮತ್ತು ರುಕ್ಕಿಂದ ಸೆಲ್ಫ್ ಬ್ಲಾಕ್ ಆಗಿಬಿಟ್ಟಿದೆ. ಮತ್ತು 7th ರ್ಯಾಂಕ್ನಲ್ಲಿ ರುಕ್ ಇರೋದ್ರಿಂದ ಕಿಂಗ್ ಮೇಲ್ ಬರೋ ಹಾಗೂ ಇಲ್ಲ. ಇದು ಒಂಥರ ಸ್ಟೀಲ್ಮೇಟ್ ಪೊಸಿಷನ್ನ ಇದ್ದಂಗೆ. ಇಲ್ಲಿಂದ ಈ ಸ್ಟೀಲ್ಮೇಟ್ ಪೊಸಿಷನ್ನಲ್ಲಿ ಒಂದು ಚೆಕ್ ಬಂದ್ರೆ ಮೀಟ್ ಆಗುತ್ತೆ. ಆದ್ದರಿಂದ G7 ಚೆಕ್ ಮೇಟ್. ಈ ಪೊಸಿಷನ್ ಕೂಡ ಒಂದು ಫೋರ್ಸ್ ಮೇಟಿಗೆ ಉದಾಹರಣೆ. ಇದು ಕೂಡ ಮೇಟಿನ 4 ಇರ್ತದೆ. ಇದರಲ್ಲಿ 8th ರ್ಯಾಂಕ್ ವೀಕ್ನೆಸ್ಸನ್ನು ಉಪಯೋಗಿಸ್ಕೊಂಡು ಚೆಕ್ ಮೇಟ್ ಮಾಡ್ತಾನೆ. ಕ್ವೀನ್ E7 ಚೆಕ್, ರುಕ್ ಇಂಟು ಕ್ವೀನ್, ರುಕ್ D8 ಚೆಕ್, ರುಕ್ E8. ಈಗ ರುಕ್ G8 ಚೆಕ್. ಕಿಂಗಿಂದ ರುಕ್ ಹೊಡಿಲೇಬೇಕು. ರುಕ್ ಇಂಟು E8 ಚೆಕ್ ಮೇಟ್. ಆದರೆ ಇದೇ ಪೊಸಿಷನ್ನಲ್ಲಿ ಬಿಷಪ್ E7 ಅಂತ ಬ್ಲಂಡರ್ ಮಾಡಬಾರ್ದು. ಯಾಕೆಂದರೆ ರುಕ್ ಇಂಟು ಬಿಷಪ್. ಈಗ ರುಕ್ D8 ಚೆಕ್, ರುಕ್ E8, ರುಕ್ G8 ಚೆಕ್, ಕಿಂಗ್ ಇಂಟು ರುಕ್, ರುಕ್ E8 ಚೆಕ್ಕಿಗೆ ಕಿಂಗ್ G7 ಓಡೋಗ್ಬಿಟ್ಟು ಬ್ಲ್ಯಾಕ್ ಪೀಸಪ್ ಆಗಿಬಿಡ್ತಾನೆ. ಈ ಸ್ಥಿತಿ ವೈಟ್ ವಿನ್ ಒಂಥರ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ.
ಯಾಕೆಂದರೆ ವೈಟು ಕ್ವೀನ್ ಸ್ಯಾಕ್ರಿಫೈಸ್ ಮಾಡಿಬಿಟ್ಟು 4 ಮೂಕೆ ಮೇಟ್ ಮಾಡ್ತಾನೆ, ಅದು ಫೋರ್ಸ್ ಆಗಿ ಕ್ವೀನ್ ಇಂಟು S7 ಚೆಕ್. ಕಿಂಗ್ F8 ಹೋಗೋ ಆಗಿಲ್ಲ, ಕ್ವೀನ್ F7 ಮೇಟ್. ಅದರಿಂದ ಕ್ವೀನ್ S7 ಚೆಕ್, ನೈಟ್ S7, ರುಕ್ F7 ಚೆಕ್. ಈಗ ಕಿಂಗ್ H8 ಹೋದರೆ G7 ಚೆಕ್, ಕಿಂಗ್ G8, ನೈಟ್ S6 ಚೆಕ್ ಮೇಟ್. ಈ ಸಮಸ್ಯೆಯಲ್ಲಿ ಕ್ವೀನ್ ಇಂಟು S7 ಚೆಕ್, ಎನ್ ಇಂಟು S7, ರುಕ್ F7 ಚೆಕ್. ಒಂದು ವೇಳೆ ಕಿಂಗ್ G8 ಹೋದರೆ NS6 ಚೆಕ್, ಕಿಂಗ್ H8, G7 ಚೆಕ್ ಮೇಟ್. ನಾವು ಚೆಸ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇಂತಹ ಸಾವಿರಾರು ಸಮಸ್ಯೆಗಳನ್ನು ಬಿಡಿಸಬೇಕಾಗ್ತದೆ, ನೋಡ್ಕೊಳ್ಬೇಕಾಗ್ತದೆ. ಅದರಲ್ಲಿರುವಂತಹ ಐಡಿಯಾವನ್ನು ಕಲಿಬೇಕು. ಮೂವನ್ನು ಯಾವಾಗಲೂ ಬೈಹಾರ್ಟ್ ಮಾಡಬಾರ್ದು. ಚೆಸ್ಸಿನ ಪ್ರತಿ ಮೂವ್ದಿಂದಿರುವ ಐಡಿಯಾ ಕಲಿಯೋದ್ರಿಂದ ನಾವು ಇಂಪ್ರೂವ್ ಆಗ್ತಾ ಹೋಗ್ತೇವೆ.